ಊಟದ ಜೊತೆಗೆ ಉಪ್ಪಿನಕಾಯಿ ಇದ್ದರೆ ತುಂಬಾ ರುಚಿ ಅಂತ ಹೇಳ್ತಾರೆ. ಆದರೆ ಈಗ ತುಂಬ ಟ್ರೆಂಡಾಗಿ ವಿಧವಾಗಿ ಉಪ್ಪಿನಕಾಯಿಗಳು ಬಂದಿದೆ. ಅದರಲ್ಲಿ ಒಂದಾಗಿರುವಂತಹ ಚಿಕನ್ ಉಪ್ಪಿನಕಾಯಿನ ಮಾಡಿ ತೋರಿಸ್ತಾ ಇದ್ದೀನಿ. ಇದು ರುಚಿ ತುಂಬಾ ಚೆನ್ನಾಗಾಗುತ್ತೆ. ಒಂದು ಸಲ ಮಾಡಿಟ್ಕೊಂಡ್ರೆ 5ರಿಂದ 6 ತಿಂಗಳು ಸ್ಟೋರ್ ಮಾಡ್ಕೊಬೋದು. ಸ್ವಲ್ಪನೂ ಸಹ ಕೆಡಲ್ಲ. ಜೊತೆಗೆ ಈ ಒಂದು ಉಪ್ಪಿನಕಾಯಿ ಇದ್ದರೆ ನೀವು ವೈಟ್ ರೈಸ್ಗೂ ಸಹ ತಿನ್ಬೋದು. ಅಷ್ಟು ಟೇಸ್ಟಿಯಾಗಿರುತ್ತೆ. ಮಾಡೋದು ಸಹ ಅಷ್ಟೇ ಸುಲಭ. ಮೊದಲಿಗೆ ಇಲ್ಲಿ ನಾನು ಅರ್ಧ kg ಆಗೋಷ್ಟು ಬೋನ್ಲೆಸ್ ಚಿಕನನ್ನು ತೊಗೊಂಡಿದ್ದೀನಿ. ಚಿಕನ್ನ ಚೆನ್ನಾಗಿ ನೀರಲ್ಲಿ ತೊಳೆದು ಆ ನೀರೆಲ್ಲ ಪೂರ್ತಿ ಡ್ರೈ ಆಗಬೇಕು. ಆ ರೀತಿಯಾಗಿ ಚಿಕನ್ನ ವಾಶ್ ಮಾಡಿ ಇಟ್ಕೋಬೇಕು. ಈಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಅರಿಶಿನ ಹಾಕಿದ್ಮೇಲೆ ಇದನ್ನು 1 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕಾಗುತ್ತೆ. ಆಗ ನಮಗೆ ಚಿಕನ್ ಎಲ್ಲ ತುಂಬಾ ಸಾಫ್ಟಾಗಿ ಉಪ್ಪಿನೆಲ್ಲ ಹೀರ್ಕೊಂಡು ತಿನ್ನೋದಕ್ಕೆ ರುಚಿಯಾಗಿರುತ್ತೆ. ಹಾಗಾಗಿ ಇದನ್ನು 1 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಇದೇ ಮೆಥಡಲ್ಲಿ ನೀವು ಪ್ರಾನ್ ಬರುತ್ತಲ್ಲ ಅದನ್ನು ಸಹ ತೊಳೆದು ಸೇಮ್ ರೀತಿಲೇ ಮಾಡ್ಕೋಬೋದು. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಸೈಡಲ್ಲಿ ತೆಗೆದಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಉಪ್ಪಿನಕಾಯಿ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾವೀಗ ತರಕಾರಿ ಎಲ್ಲ ಹಾಕಿ ಉಪ್ಪಿನಕಾಯಿ ಮಾಡಿದ್ರೆ ಅದಕ್ಕೆ ಒಂದು ಉಪ್ಪಿನಕಾಯಿ ಮಸಾಲೆ ಪುಡಿ ಹಾಕ್ತೀವಲ್ಲ ಅದನ್ನು ರೆಡಿ ಮಾಡ್ಕೊಬೇಕು. ಅದಕ್ಕೋಸ್ಕರ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ 2 ಪೀಸ್ ಆಗೋಷ್ಟು ಚಕ್ಕೆ, 3 ಲವಂಗ ಜೊತೆಗೆ 3 ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಗರಂ ಮಸಾಲೆಗಳನ್ನ ಸೇರಿಸಬಾರ್ದು. ಇದಕ್ಕೆ ಇವಾಗ 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ. ಪ್ರತಿಯೊಂದನ್ನು ಸಹ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡೇ ಹುರಿಬೇಕು. ಹಾಗಾಗಿ ಸ್ಟವ್ನ ಹೈ ಫ್ಲೇಮ್ ಮಾಡ್ಕೊಂಬಿಡಿ. ಹಾಗೆ ಪ್ಯಾನ್ ಸಹ ತುಂಬ ಬಿಸಿಯಾಗಿರಬಾರ್ದು. ಇವಾಗ ಇದನ್ನು ಸ್ವಲ್ಪ ಘಮ ಬರೋವರೆಗೂ ನಿಧಾನವಾಗಿ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಆಚೆ kgಗೆ 1,000-1,500 ಕೊಟ್ಟು ಈ ರೀತಿ ಚಿಕನ್ ಮಟನ್ ಉಪ್ಪಿನಕಾಯಿನ ತರೋ ಬದಲು ಮನೇಲಿ ಸ್ವಲ್ಪ ಹಣ ಖರ್ಚು ಮಾಡಿದ್ರೆ ಸಾಕು. ತುಂಬ ದಿನ ಇಟ್ಕೊಳ್ಳೋಂತಹ ಉಪ್ಪಿನಕಾಯಿ ನೀವೇ ಮಾಡ್ಕೋಬೋದು. ಹಾಗೆ ಜಾಸ್ತಿನೂ ಸಹ ಆಗುತ್ತೆ. ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ 1.5 ಸ್ಪೂನ್ ಆಗುವಷ್ಟು ಧನಿಯಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಕಾಳನ್ನು ಹಾಕಿದ್ಮೇಲೆ ಅದರಲ್ಲಿ ಘಮ ಬರೋವರೆಗೂ ಇದನ್ನು ಹುರ್ಕೋಬೇಕು. ಎಣ್ಣೆ ಏನೂ ಹಾಕಬಾರ್ದು. ಎಣ್ಣೆ ಏನಾದರೂ ಹಾಕಿದ್ರೆ ಸರಿಯಾಗಿ ಪುಡಿ ಆಗಲ್ಲ. ಅದಕ್ಕೋಸ್ಕರ ಎಣ್ಣೆ ಇಲ್ಲದೆ ಇದನ್ನು ಡ್ರೈ ಆಗಿಯೇ ಈ ರೀತಿ ಫ್ರೈ ಮಾಡ್ಕೋಬೇಕು. ಈಗಿದು ಒಳ್ಳೆ ಘಮ ಬರ್ತಾ ಇದೆ. ಇಷ್ಟಾದರೆ ಸಾಕು. ಈಗ ಮಸಾಲೆಗಳನ್ನೆಲ್ಲ ಒಂದು ಸೈಡ್ ಮಾಡಿಕೊಂಡು ಮಿಕ್ಕಿರೋ ಅರ್ಧ ಭಾಗ ಜಾಗದಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ 1 ಟೀ ಸ್ಪೂನ್ ಆಗೋವಷ್ಟು ಸಾಸಿವೆ ಕಾಳನ್ನು ಹಾಕೋಬೇಕು. ಜೊತೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಸಹ ಸೇರಿಸ್ತಾ ಇದ್ದೀನಿ. ಮೆಂತ್ಯ ಮತ್ತು ಸಾಸಿವೆ ಕಾಳನ್ನು ಸ್ವಲ್ಪ ಇದನ್ನು ಚೆನ್ನಾಗಿ ಬಾಡಿಸ್ಕೋಬೇಕು. ಉಪ್ಪಿನಕಾಯಿ ಪುಡಿಗೆ ಸಾಸಿವೆ ಮತ್ತು ಮೆಂತ್ಯ ಇದನ್ನು ಮಿಸ್ ಮಾಡೋ ಹಾಗೆ ಇಲ್ಲ. ಹಾಗಾಗಿ ಕೊನೆಯದಾಗಿ ಸಾಸಿವೆ ಮತ್ತು ಮೆಂತ್ಯ ಕಾಳನ್ನು ಹಾಕಿ ಫ್ರೈ ಮಾಡಿಕೊಂಡು ಸ್ಟವ್ನ ಆಫ್ ಮಾಡಿ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಡಬೇಕು. ಇದು ಪೂರ್ತಿ ತಣ್ಣಗಾದಮೇಲೆ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಪೌಡ್ರಾದಷ್ಟು ನಮಗೆ ಬಾಯಿಗೆ ಸಿಗೋದಿಲ್ಲ ಈ ಮಸಾಲೆಗಳೆಲ್ಲ ಉಪ್ಪಿನಕಾಯಿ ಜೊತೆ. ಒಂದು ವೇಳೆ ಇದನ್ನು ತರಿಯಾಗಿ ಏನಾದ್ರು ಪೌಡ್ರ್ ಮಾಡ್ಕೊಂಬಿಟ್ರೆ ತಿನ್ನಬೇಕಾದ್ರೆ ಮಧ್ಯ ಮಧ್ಯ ಬಾಯಿಗೆಲ್ಲ ಈ ಮಸಾಲೆ ಪುಡಿಗಳು ಸಿಗುತ್ತೆ. ಆಗ ಚಿಕನ್ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಈ ರೀತಿ ಫೈನ್ ಪೌಡ್ರಾಗಿ ಮಾಡ್ಕೋಬೇಕು. ಚಿಕನ್ ಎಲ್ಲ 1 ಗಂಟೆಗಳ ಕಾಲ ಚೆನ್ನಾಗಿ ನೆಂದ ಮೇಲೆ ಬಾಣಲೆಗೆ ಹಾಕ್ಕೊಂಡು ಸ್ಟವ್ನ ಸಿಮ್ಮಲ್ಲಿಟ್ಟು ಇದನ್ನು ಬೇಯಿಸ್ಕೋಬೇಕು. ಅಂದರೆ ಚಿಕನ್ನು 50% ಬೇಯಬೇಕು ಅಷ್ಟೇ. ತುಂಬ ಜಾಸ್ತಿ ಬೆಂದೋದ್ರೂ ಸಹ ತುಂಬ ಹಾರ್ಡ್ ಆಗಿಬಿಡುತ್ತೆ ಚಿಕನ್ನು. ಅದಕ್ಕೋಸ್ಕರ 50% ಬೇಯಿಸ್ಕೋಬೇಕು. ನೀರೇನು ಹಾಕೋದು ಬೇಡ. ಚಿಕನಲ್ಲಿರುವಂತಹ ನೀರಂಶನೇ ಬಿಟ್ಟು ಅರ್ಧ ಭಾಗ ಬೇಯುತ್ತೆ. ಅದಕ್ಕೋಸ್ಕರ ಒಂದು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ನೀರು ಬೇಗ ಬಿಟ್ಟು ಬೇಯುತ್ತೆ ಅಂತ. ಒಂದು ವೇಳೆ ಈ ರೀತಿ ಚಿಕನ್ ಇಟ್ಟಾಗ ತುಂಬ ಜಾಸ್ತಿ ನೀರು ಬಿಟ್ಕೊಂಡ್ಬಿಡ್ತು ಅಂತ ಅಂದರೆ ನೀರನ್ನು ತೆಗೆದು ಬಿಡಬೇಕಾಗತ್ತೆ. ಇಲ್ಲ ಅಂತ ಅಂದರೆ ಅಷ್ಟು ನೀರಲ್ಲೇ ನಾವು ಚಿಕನ್ನ ಬೇಯಿಸಿ ಡ್ರೈ ಮಾಡ್ತೀವಿ ಅಂತ ಅಂದರೆ ಚಿಕನ್ ಎಲ್ಲ ತುಂಬ ಜಾಸ್ತಿ ಬೆಂದೋಗಿಬಿಡುತ್ತೆ. ಅದಕ್ಕೋಸ್ಕರ ನೀರನ್ನು ತೆಗೆದುಬಿಡಿ. ನಾನಿಲ್ಲಿ ನೀರನ್ನು ಚೆನ್ನಾಗಿ ಮೊದಲೇ ತೆಗೆದು ನಂತರ ಚಿಕನ್ನ ನೆನೆಯೋಕ್ಕೆ ಹಾಕಿದ್ರಿಂದ ಇಲ್ಲಿ ನೀರೇನು ಜಾಸ್ತಿ ಬಿಟ್ಟಿಲ್ಲ. ಸೊ ಹದವಾಗಿ ಕರೆಕ್ಟಾಗಿ ನೀರು ಬಿಟ್ಟಿದೆ. ಇಷ್ಟೇ ಇರಬೇಕು ನೀರು. ಇದನ್ನು ಪೂರ್ತಿ ಡ್ರೈ ಆಗೋವರೆಗೂ ಬೇಯಿಸ್ಕೋಬೇಕು. ಸ್ವಲ್ಪ ನೀರಂಶ ಏನಾದರೂ ಚಿಕನಲ್ಲಿ ಉಳ್ಕೊಂಬಿಟ್ರೆ ನಾವು ಚಿಕನ್ನ ತುಂಬ ದಿನ ಸ್ಟೋರ್ ಮಾಡಿಡೋದಕ್ಕಾಗಲ್ಲ, ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ನೀರನ್ನು ಪೂರ್ತಿಯಾಗಿ ಡ್ರೈ ಮಾಡ್ಕೊಳ್ಳಿ. ನೋಡಿ ಆಲ್ಮೋಸ್ಟ್ ನೀರೆಲ್ಲ ಈಗ ಡ್ರೈ ಆಗ್ತಾ ಬರ್ತಾ ಇದೆ. ಇದು ಡ್ರೈ ಆಗೋದಕ್ಕೆ ಒಂದು 1/4 ಗಂಟೆ ಹಿಡಿಯುತ್ತೆ ಅಷ್ಟೇ. ನೋಡಿ ಈಗ ಪೂರ್ತಿ ಡ್ರೈ ಆಗಿದೆ ಅಲ್ವಾ, ಎಲ್ಲೂ ಸಹ ನೀರು ಬಿಟ್ಟಿಲ್ಲ. ಈ ಹದಕ್ಕೆ ಚಿಕನ್ನು ಡ್ರೈ ಆಗಿರಬೇಕು. ಈಗ ಸ್ಟವ್ನ ಆಫ್ ಮಾಡಿಕೊಂಡು ಎಣ್ಣೆನ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಸ್ವಲ್ಪ ಚೆನ್ನಾಗಿ ಬಿಸಿ ಆಗಬೇಕು. ಚಿಕನ್ ಫ್ರೈ ಮಾಡೋದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಮಾತ್ರ ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಪೂರ್ತಿ ಬಿಸಿ ಆದಮೇಲೆ ನಾವು ಬೇಯಿಸಿ ಇಟ್ಟಿದ್ದಂತಹ ಚಿಕನ್ಗಳನ್ನ ಸೇರಿಸ್ಕೋಬೇಕು.
ಅಂದರೆ ಬ್ಯಾಚ್ ವೈಸಾಗಿ ಸೇರಿಸ್ಕೊಂಡು ನಾನಿಲ್ಲಿ ಒಂದು 3 ಸಲ ಫ್ರೈ ಮಾಡ್ಕೊಂಡಿದ್ದೀನಿ. ಜೊತೆಗೆ ನಾವು ಎಣ್ಣೆಗೆ ಹಾಕಿದಾಗ ಚಿಕನ್ ಎಲ್ಲ ಸ್ವಲ್ಪ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಆದರೆ ಫ್ರೈ ಆಗ್ತಾ ಚಿಕನ್ ತಾನಾಗೆ ಬಿಟ್ಟು ಬಿಡಿಯಾಗುತ್ತೆ. ಸ್ಟವ್ನ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಈ ರೀತಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಇದಕ್ಕಿಂತ ತುಂಬ ಜಾಸ್ತಿ ಫ್ರೈ ಮಾಡೋದಕ್ಕೋದ್ರೆ ಚಿಕನ್ ಎಲ್ಲ ಗಟ್ಟಿ ಆಗಿಬಿಡುತ್ತೆ. ನೀವು ಉಪ್ಪಿನಕಾಯಿ ಮಾಡಿಟ್ಟಾಗ ಅಷ್ಟು ಚೆನ್ನಾಗಿ ಸಾಫ್ಟಾಗಿರಲ್ಲ, ತುಂಬ ಹಾರ್ಡ್ ಆಗುತ್ತೆ. ಅದಕ್ಕಾಗಿ ನೋಡಿಕೊಂಡು ಚಿಕನ್ನ ಫ್ರೈ ಮಾಡಿ ಈಗ ಇದನ್ನು ತೆಗೆದಿಟ್ಕೊಂಡಿದ್ದೀನಿ. ಉಳಿದಿರೋಂತಹ ಎಣ್ಣೆಯಲ್ಲಿ ಸ್ವಲ್ಪ ಎಣ್ಣೆನ ತೆಗೆದುಬಿಟ್ಟು ಆ ಬಾಣಲಿಲಿರೋಂತಹ ಎಣ್ಣೆಗೇ 1-2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ತೊಗೊಂಡಿರೋಂತಹ ಅರ್ಧ ಕೆ ಜಿ ಚಿಕನಲ್ಲಿ ನಾವು ಫ್ರೈ ಮಾಡಿ ಬೇಯಿಸಿ ಎಲ್ಲ ಆದಮೇಲೆ 1/4 ಕೆ ಜಿಯಷ್ಟು ಆಗಿರುತ್ತೆ ಚಿಕನ್ನು. ಅದಕ್ಕೆ 1-2 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊಂಡ್ರೆ ಸಾಕಾಗತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಈ ರೀತಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಉಪ್ಪಿನಕಾಯಿಗೆ ಸ್ವಲ್ಪ ಉಪ್ಪು ಜಾಸ್ತಿನೇ ಇರಬೇಕು, ಅಂದರೆ ಚಿಕನ್ಗೆ ಆ ರೀತಿ ಹಾಕಬಾರ್ದು. ಹದ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. 1 ಟೇಬಲ್ ಸ್ಪೂನ್ ಆಗುವಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಬಣ್ಣನೂ ಚೆನ್ನಾಗಿ ಬರುತ್ತೆ, ಹಾಗೆ ರುಚಿನೂ ಚೆನ್ನಾಗಿರುತ್ತೆ ಅಂತ. ಜೊತೆಗೆ ನಾನು ಬಳಸಿರೋ ಕಾಶ್ಮೀರಿ ಚಿಲ್ಲಿ ಪೌಡರ್ ಸ್ವಲ್ಪ ಖಾರನೂ ಇದೆ, ಹಾಗಾಗಿ ಎಕ್ಸ್ಟ್ರಾ ಚಿಲ್ಲಿ ಪೌಡರ್ ಏನೂ ಸೇರಿಸಿಲ್ಲ. ಇದರ ಜೊತೆಗೇ ಮಾಡಿಟ್ಟಿದ್ದಂತಹ ಉಪ್ಪಿನಕಾಯಿ ಮಸಾಲೆ ಇತ್ತು ನೋಡಿ ಪೌಡರು, ಅದನ್ನು ಸಹ ಪೂರ್ತಿಯಾಗಿ ಸೇರಿಸ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಫ್ರೈ ಮಾಡಿಟ್ಟಿದ್ದಂತಹ ಚಿಕನ್ ಇತ್ತಲ್ಲ ಅದನ್ನೆಲ್ಲ ಸೇರಿಸಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಸ್ಟವ್ನ ಪೂರ್ತಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಚಿಕನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕುದಿ ಬರ್ತಾ ಈ ರೀತಿ ಎಣ್ಣೆ ಬಿಡುತ್ತೆ, ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ತುಂಬ ಖಾರ ತಿಂತೀವಿ, ಇನ್ನೂ ಸ್ವಲ್ಪ ಖಾರ ಜಾಸ್ತಿ ಬೇಕಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಜೊತೆ ನಾರ್ಮಲ್ ಚಿಲ್ಲಿ ಪೌಡರ್ನೂ ಸಹ ನೀವು ಸೇರಿಸ್ಕೋಬೋದು. ಇದನ್ನ ಈಗ ಪೂರ್ತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಉಪ್ಪಿನಕಾಯಿ ರೆಡಿಯಾಗಿದೆ. ಈಗ ಇದನ್ನು ಪೂರ್ತಿ ತಣ್ಣಗಾಗೋದಕ್ಕೆ ಬಿಡಬೇಕು, ಸ್ವಲ್ಪನೂ ಸಹ ಬಿಸಿ ಇರಬಾರ್ದು. ಅಲ್ಲಿವರೆಗೂ ಇದನ್ನು ತಣ್ಣಗಾಗೋದಕ್ಕೆ ಬಿಟ್ಬಿಡ್ತೀನಿ. ನೋಡಿ ಈಗ ಆಲ್ಮೋಸ್ಟ್ 1-2 ಅವರ್ ಇಟ್ಟಿದೆ, ಪೂರ್ತಿ ತಣ್ಣಗಾಗಿದೆ. ಈಗ ಇದಕ್ಕೆ ನಾನಿಲ್ಲಿ ನಿಂಬೆಹಣ್ಣಿನ ರಸನ ಸೇರಿಸ್ತಾ ಇದ್ದೀನಿ. ಅಂದರೆ ಅರ್ಧ ಕೆ ಜಿ ಆಗೋಷ್ಟು ಚಿಕನ್ಗೆ 3 ನಿಂಬೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ನಿಂಬೆಹಣ್ಣಿನ ರಸ ಬಿಸಿ ಇರುವಾಗ ಸೇರಿಸಿದ್ರೆ ಕಹಿ ಬಂದುಬಿಡುತ್ತೆ. ಅದಕ್ಕೋಸ್ಕರ ಚಿಕನ್ ಎಲ್ಲ ಪೂರ್ತಿ ತಣ್ಣಗಾದ್ಮೇಲೆ ನಿಂಬೆಹಣ್ಣಿನ ರಸನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಮೇಯ್ನ್ ಉಪ್ಪಿನಕಾಯಿ ಅಂದರೆ ಸ್ವಲ್ಪ ಹುಳಿನೂ ಇರಬೇಕಲ್ವ, ಅದಕ್ಕೋಸ್ಕರ ನಿಂಬೆಹಣ್ಣಿನ ರಸ ಸೇರಿಸಬೇಕು. ಜೊತೆಗೆ ಏನಂದರೆ ನಿಂಬೆಹಣ್ಣಿನ ರಸ ಸೇರಿಸೋದ್ರಿಂದ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ. ಉಪ್ಪಿನಕಾಯಿ ತುಂಬ ದಿನಗಳವರೆಗೆ, ತುಂಬ ತಿಂಗಳವರೆಗೆ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಿಂಬೆಹಣ್ಣಿನ ರಸನ ಸೇರಿಸ್ಕೋಬೇಕು. ಇದನ್ನು ಒಂದು 3 ದಿನ ಹಾಗೆ ಇಟ್ಟರೆ ಚಿಕನ್ ಎಲ್ಲ ಒಳಗಡೆ ರಸನೆಲ್ಲ ಹೀರ್ಕೊಂಡು ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಮಾಡಿದ ತಕ್ಷಣ ಚಿಕನ್ ಸ್ವಲ್ಪ ಹಾರ್ಡಾಗಿರುತ್ತೆ, ಅಂದರೆ ತುಂಬ ಗಟ್ಟಿ ಅನಿಸುತ್ತೆ ಪೀಸ್ಗಳೆಲ್ಲ. ಇದನ್ನು ಒಂದು 3 ದಿನ ಹಾಗೆ ಬಿಟ್ಬಿಡಿ, ಚಿಕನ್ ಎಲ್ಲ ಸಾಫ್ಟಾಗುತ್ತೆ. ಜೊತೆಗೆ ನಾವು ಹಾಕಿರುವಂತಹ ಎಣ್ಣೆ ಮಸಾಲೆ ಏನು ಕಾಣಿಸ್ತಾ ಇದೆ ಅದಿನ್ನೂ ಸಹ ಹೀರ್ಕೊಂಡು ಸ್ವಲ್ಪ ಗೊಜ್ಜು ರೀತಿಯಾಗಿ ಆಗುತ್ತೆ. ಉಪ್ಪಿನಕಾಯಿ ಹಾಕೋದಕ್ಕಿಂತ ಮುಂಚೆ ಪಿಂಗಾಣಿ ಜಾಡಿ ಅಥವಾ ಈ ರೀತಿ ಗ್ಲಾಸ್ ಕಂಟೈನರ್ ಏನಿರುತ್ತೆ ಅದರಲ್ಲಿರೋವಂತಹ ನೀರೇನಾದರೂ ಇದ್ದರೆ ಒಂದು ಬಟ್ಟೆಯಿಂದ ಒರೆಸ್ಕೊಂಡು ನಂತರ ಉಪ್ಪಿನಕಾಯಿನ ಹಾಕಿ ಸ್ಟೋರ್ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೀರಿದ್ರೂ ಸಹ ತುಂಬ ಬೇಗ ಉಪ್ಪಿನಕಾಯಿ ಹಾಳಾಗುತ್ತೆ, ಜೊತೆಗೆ ಫಂಗಸ್ ಬರೋ ರೀತಿಯಾಗಿ ಆಗುತ್ತೆ. ಜೊತೆಗೆ ಇನ್ನೊಂದು ಏನಂದರೆ ಉಪ್ಪಿನಕಾಯಿಗಳನ್ನ ಆದಷ್ಟು ಗ್ಲಾಸ್ ಕಂಟೈನರ್ ಹಾಗೆ ಪಿಂಗಾಣಿ ಬರುತ್ತೆ ನೋಡಿ ಅದರಲ್ಲಿ ಸ್ಟೋರ್ ಮಾಡಿಡೋದ್ರಿಂದ ಬೇಗ ಹಾಳಾಗಲ್ಲ. ನೋಡಿದ್ರಿ ಅಲ್ವಾ ಚಿಕನ್ ಉಪ್ಪಿನಕಾಯಿನ ಯಾವ ರೀತಿ ಮಾಡೋದಂತ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.